ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ಸಿಂಪಲ್ ಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮೃದುವಾಗಿರುವಂತಹ ತಟ್ಟೆ ಇಡ್ಲಿಯನ್ನು ಯಾವ ರೀತಿ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ತರಕಾರಿ ಪಲ್ಯ ಮತ್ತು ಕಾಯಿ ಚಟ್ನಿನೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ತೋರಿಸೋ ಮೆಜರ್ಮೆಂಟ್ ಫಾಲೋ ಮಾಡಿ ನಿಮಗೆ ಮೃದುವಾಗಿರುವಂತಹ ತಟ್ಟೆ ಇಡ್ಲಿ ಮಾಡಲು ಸಾಧ್ಯ ಆಗುತ್ತೆ. ನೋಡಿ, ಇವತ್ತು ನಾನು 250 ಗ್ರಾಮ್ದು ಒಂದು ಕಪ್ಪು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಅದರಲ್ಲಿ 2 ಕಪ್ಪು ಅಕ್ಕಿ, 125 ಗ್ರಾಮು ಉದ್ದಿನಬೇಳೆ, 1 ಟೇಬಲ್ ಸ್ಪೂನು ಮೆಂತ್ಯ ಮತ್ತು ಒಂದು 60ರಿಂದ 70 ಗ್ರಾಮ್ನಷ್ಟು ಅವಲಕ್ಕಿ. ಇಷ್ಟನ್ನು ಕರೆಕ್ಟ್ ಈ ಮೆಜರ್ಮೆಂಟಲ್ಲಿ ಮಾಡಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಇದನ್ನ ಡಬಲ್ ಮಾಡ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಇದರಲ್ಲಿ ಆಫ್ ಮಾಡ್ಕೊಳ್ಳಿ. ಈ ಮೆಜರ್ಮೆಂಟಲ್ಲಿ ಮಾಡಿದರೆ ನಿಮಗೆ ಕರೆಕ್ಟ್ ಅಳತೆಯಲ್ಲಿ ಸಾಫ್ಟಾಗಿರುವಂತಹ, ಅತಿಯಷ್ಟೇ ಮೃದುವಾಗಿರುವಂತಹ ಇಡ್ಲಿ ರೆಡಿ ಆಗುತ್ತೆ. ಇದನ್ನು ಚೆನ್ನಾಗಿ 2-3 ಸಲ ತೊಳ್ಕೊಬೇಕು. ಚೆನ್ನಾಗಿ ನೀರು ಚೇಂಜ್ ಮಾಡಿ ತೊಳ್ಕೊಬೇಕು. ನೋಡಿ, ನಾನು ತೊಳೆದು ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಈ ರೀತಿ ನೀರು ಹಾಕಿದರೆ ಅದು ಕ್ಲೀನಾಗಿ ಅಕ್ಕಿ ಎಲ್ಲ ಕಾಣಬೇಕು. ಅದು ತಿಳಿಯಾಗಿ ನೀರು ಯಾವ ರೀತಿ ಇರುತ್ತೋ ಆ ರೀತಿ ಕಾಣಬೇಕು. ಇದನ್ನು ಒಂದು 4ರಿಂದ 5 ಅವರ್ ನೆನೆಯಕ್ಕೆ ಬಿಟ್ಬಿಡೋಣ. ನೆಂದಾದಮೇಲೆ ನಾವು ನೋಡಿ, ಈಗ ನೆಂದಿದೆ ನೋಡಿ, ಉದ್ದಿನಬೇಳೆ ಉಗುರಲ್ಲಿ ಹಿಂಗಂದರೆ ಕಟ್ಟಾಗಬೇಕು. ನೆಂದಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಚೆನ್ನಾಗಿ ಸಾಫ್ಟಾಗಿ ರುಬ್ಕೊಳ್ಳೋಣ. ನಿಮಗೆ ಪರ್ಫೆಕ್ಟ್ ಅಳತೆ ಅಂದರೆ ಈ ಅಳತೆಯಲ್ಲಿ ಮಾಡಿ ನೋಡಿ. ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಎಷ್ಟು ಕರೆಕ್ಟ್ ಮೆಜರ್ಮೆಂಟ್ ಅಂತ ಗೊತ್ತಾಗುತ್ತೆ. ಈ ರೀತಿ ಸಾಫ್ಟಾಗಿ ರುಬ್ಕೊಳ್ಳೋಣ. ಎಲ್ಲದನ್ನು ರುಬ್ಕೊಂಡು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ನಾವು ಇಡ್ಲಿ ಮತ್ತು ತಟ್ಟೆ ಇಡ್ಲಿ ದೋಸೆ ಮಾಡಬೇಕಾದ್ರೆ ಯಾವಾಗಲೂ ಒಂದು ದೊಡ್ಡ ಬೌಲ್ಗೆ ನಾವು ಬ್ಯಾಟರ್ನ ಸೇರಿಸ್ಕೋಬೇಕು. ಯಾಕೆ ಅಂದರೆ ಉಬ್ಬಿದಾಗ ಅದು ಕೆಳಗೆ ಚೆಲ್ಲಬಾರ್ದು ಅಂತ. ಈ ರೀತಿ ಎಲ್ಲವನ್ನು ರುಬ್ಕೊಂಡು ನಾವು ಮಿನಿಮಮ್ ಅಂದರೂ 1 ನಿಮಿಷ ನಾವು ಈ ರೀತಿ ಚಮಚದ ಸಹಾಯದಿಂದ ಚೆನ್ನಾಗಿ ಈ ರೀತಿ ಕೈ ಆಡಬೇಕು. ಆವಾಗ ಬ್ಯಾಟರು ಚೆನ್ನಾಗಿ ಉಬ್ಬಿ ಬರುತ್ತೆ. ಬೆಳಿಗ್ಗೆ ನಾವೇನು ಓವರ್ನೈಟ್ ನೆನೆಸಕ್ಕೆ ಬಿಡ್ತೀವಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ಉಬ್ಬಿ ಬರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಚಮಚದ ಸಹಾಯದಿಂದ ಈ ರೀತಿ ಮಾಡಬೇಕು. ಹಿಟ್ಟು ರೆಡಿಯಾಗಿದೆ. ಈಗ ನಾವು ಈ ಕಡೆ ಅದಕ್ಕೆ ಬೇಕಾಗಿರುವಂತಹ ತಟ್ಟೆ ಇಡ್ಲಿಗೆ ಬೇಕಾಗುವಂತಹ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು ಈ ರೀತಿ ಕಾಯಿನ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಂಬಾರು ಪೌಡರು, ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ. ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬದಲಾಗಿ ಖಾರದ ಪುಡಿ ಕೂಡ ಸೇರಿಸ್ಕೋಬೋದು. ಸ್ವಲ್ಪ ಉರಿಗಡಲೆ, ಒಂದು ಸ್ವಲ್ಪ ಹುಣಸೆಹಣ್ಣು. ನಾವು ಇದಕ್ಕೆ ಟೊಮೊಟೊನೂ ಕೂಡ ಹಾಕೋದ್ರಿಂದ ಹುಣಸೆಹಣ್ಣು ಸ್ವಲ್ಪ ಸೇರಿಸ್ಕೊಳ್ಳಿ. ಮತ್ತು ಸ್ವಲ್ಪ ಉಪ್ಪನ್ನು ಆಮೇಲೆ ಸೇರಿಸ್ಕೊಳ್ಳೋಣ. ಇಷ್ಟನ್ನು ರುಬ್ಕೊಂಬರೋಣ. ಸಾಫ್ಟಾಗಿ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕೊಬ್ಬರಿ ಎಣ್ಣೆ ನಾವು ಯೂಸ್ ಮಾಡೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚೆನ್ನಾಗಿ ಸಿಡಿಲಿ. ಇದಕ್ಕೆ ತರಕಾರಿ ಪಲ್ಯ, ಕಡಲೆಕಾಳು ನೆನೆಸಿರ್ತೀವಲ್ಲ ಆ ಥರ ಪಲ್ಯ, ಬಟಾಣಿ ಪಲ್ಯ ಎಲ್ಲದೂ ಕೂಡ ಸೂಟ್ ಆಗುತ್ತೆ. ಬಟಾಣಿ ಕಾಳು ಸಾಗು, ತರಕಾರಿ ಪಲ್ಯ ಮತ್ತು ಕಡಲೆಕಾಳು ನೆನೆಸಿ ಕೂಡ ಮಾಡಿದರೆ ಅದು ಕೂಡ ಈ ತಟ್ಟೆ ಇಡ್ಲಿ ಅಥವಾ ಕಡುಬಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸಾಸಿವೆ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 3 ಈರುಳ್ಳಿ ನಾನು ಈ ರೀತಿ ದಪ್ಪದಾಗಿ ಅಲ್ಲ, ತುಂಬ ಸಣ್ಣದಾಗಿ ಅಲ್ಲ, ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ರೀತಿ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಕಿದ ನಾವು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಒಂದು 5ರಿಂದ 10 ಸೆಕೆಂಡು ಫ್ರೈ ಆದರೆ ಸಾಕು. ನೋಡಿ, ಈಗ ಆಗಿದೆ. ಈ ರೀತಿ ಆದರೆ ಸಾಕು. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸ್ಕೊಳ್ಳೋಣ. ಬೀನ್ಸು ಕ್ಯಾರೆಟು ಕಡಿಮೆ ಊರಿನಲ್ಲಿ, ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಏನಿಲ್ಲ ಅಂದರೂ ಒಂದು 3 ಮಿನಿಟ್ಸ್ 4 ಮಿನಿಟು ನಾವು ಕಡಿಮೆ ಉರಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗಬೇಕಲ್ವ ತರಕಾರಿ, ಹಾಗಾಗಿ ನಾವು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬೇಯುತ್ತೆ. ಈ ರೀತಿ ಮುಚ್ಚಿಬಿಟ್ರೆ ಇನ್ನೂ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ರೀತಿ ಫ್ರೈ ಆಗಿದೆ ಒಂದು ರೇಂಜಿಗೆ. ಅಂದರೆ ಫುಲ್ ಬೆಂದಿರಲ್ಲ. ಈಗ ಉಳಿದ ತರಕಾರಿ ಸೇರಿಸ್ಕೊಳ್ತೀವಲ್ಲ ಅದ್ರ ಜೊತೆ ಕೂಡ ಬೇಯುತ್ತೆ. ಸೊ ಹೀಗಾಗಿ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ
ಬದನೆಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ಬದನೆಕಾಯಿ ಬೇಯಲಿಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ಅಲ್ವಾ, ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಕ್ಯಾರೆಟು ಬೀನ್ಸು ಬೆಂದಾದಮೇಲೆ ಬದನೆಕಾಯಿ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಹಾಕಿ ನಾವು ಸರಿಯಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಾಡಿ ನಾವು ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಬೆಂದ್ಕೊಳ್ಳುತ್ತೆ. ಒಂದು 20-30 ಸೆಕೆಂಡ್ ಆದಮೇಲೆ ಬದನೆಕಾಯಿ ಹಾಕಿದ್ಮೇಲೆ ನಾವು ಒಂದು 20-30 ಸೆಕೆಂಡ್ ಬೇಯಿಸ್ಕೊಂಡಾದಮೇಲೆ ಈ ರೀತಿ ಮುಚ್ಚಳ ತೆಗೆದ್ರೆ ಈ ರೀತಿ ಬೆಂದಿರುತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ಪರ್ಫೆಕ್ಟ್ ಅಳತೆಯಲ್ಲಿ ಬೆಂದಿದೆ, ಸಾಫ್ಟ್ ಆಗಿದೆ ತರಕಾರಿ ಎಲ್ಲದು ಕೂಡ. ಬದನೆಕಾಯಿ ಜಾಸ್ತಿ ಸ್ಮ್ಯಾಶ್ ಆ ಥರನೂ ಆಗಿರಲ್ಲ, ಯಾಕಂದರೆ ನಾವು ಲೇಟಾಗಿ ಹಾಕಿರ್ತೀವಲ್ಲ, ಹಂಗಾಗಿ ಈ ಟೈಮಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊ ಸೇರಿಸ್ಕೊಳ್ಳೋಣ. 1 ಅಥವಾ ಸಣ್ಣದಾಗಿರೋಂಥ 2 ಟೊಮೊಟೊ ಸೇರಿಸ್ಕೊಳ್ಳೋಣ. ಟೊಮೊಟೊ ಹಾಕಿದ್ಮೇಲೆ ನಾವು ಹೆಚ್ಚಿಗೆ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಅದು ಬಿಸಿಗೆ ಹಾಗೆ ಸಾಫ್ಟ್ ಆಗುತ್ತೆ. ಬೆಂದಿದೆ ಈಗ ತರಕಾರಿ ಎಲ್ಲದು ಕೂಡ. ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊಳ್ಳೋಣ. ಆ ಮಿಕ್ಸಿ ಜಾರಿಗೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಳ್ಳೋಣ. ನೀರನ್ನು ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಳಿ. ಪಲ್ಯ ಯಾವ ರೀತಿ ಇರಬೇಕು ಅಂದರೆ, ತರಕಾರಿ ಪಲ್ಯ ಆಗಲಿ ಯಾವುದೇ ಆಗಲಿ, ಕಡುಬಿಗೆ ಅಥವಾ ತಟ್ಟೆ ಇಡ್ಲಿಗೆ ತುಂಬ ತೆಳು ಇರಬಾರ್ದು, ತುಂಬ ತಿಕ್ಕಾಗೂ ಇರಬಾರ್ದು, ಮೀಡಿಯಮಾಗಿರಬೇಕು. ಸೊ ಹಂಗಾಗಿ ಸ್ವಲ್ಪನೇ ನಾನು ಉರಿಗಡಲೆ ಸೇರಿಸಿದ್ದೀನಿ, ಅದು ಬೈಂಡಿಂಗಿಗೋಸ್ಕರ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಚೆನ್ನಾಗಿರುತ್ತೆ. ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದಿಬೇಕು. ಈಗ ನಾವು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಮತ್ತು ಒಂದು ಅರ್ಧ ಟೀ ಸ್ಪೂನು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಸೇರಿಸ್ಕೊಳ್ಳಿ. ನೀವು ಯಾವುದೇ ಖಾರದ ಅಡುಗೆ ಮಾಡಿದರೂ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಸೇರಿಸೋದ್ರಿಂದ ಅದು ರುಚಿ ಹೆಚ್ಚುತ್ತೆ. ಸೊ ಹಂಗಾಗಿ ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಕುದೀಲಿಕ್ಕೆ ಬಿಟ್ಟರೆ ರುಚಿಯಾದಂತಹ ತರಕಾರಿ ಪಲ್ಯ, ಸಾಗು ಅಥವಾ ಕೂಟು ಏನಾದರೂ ಅಂತ ಹೇಳ್ಕೊಳ್ಳಿ, ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಸೈಡಿಗೆ ಎತ್ತಿಟ್ಕೊಂಡು ನಾವು ಈಗ ಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ ಹುರ್ಕೊಂಡಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಕೂಡ ಚೆನ್ನಾಗಿ ಗರಿಯನ್ನು ಆಗಂಗೆ ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ. ಕರಿಬೇವು ಸೇರಿಸೋದ್ರಿಂದ ಕಾಯಿ ಚಟ್ನಿ ರುಚಿ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಯಾವುದೇ ಅಡುಗೆಗಾಗಲಿ ನಾವು ಖಾರದ ಅಡುಗೆಗೆ ಕರಿಬೇವನ್ನು ಸೇರಿಸೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ರುಚಿನೂ ಕೂಡ ಹೆಚ್ಚುತ್ತೆ. ನೋಡಿ, ಈ ರೀತಿ ಗರಿ ಆಗಂಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹುರ್ಕೊಂಡಾಯಿತು. ಅದೇ ಬಾಣಲೆಗೆ ಒಂದು ಸ್ವಲ್ಪ ಕಾಯಿನೂ ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ. ಒಂದು 10 ಸೆಕೆಂಡ್, 10-12 ಸೆಕೆಂಡ್ ಹುರ್ಕೊಂಡ್ರೂ ಸಾಕು. ಕಾಯಿ ಹುರ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕಾಯಿ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿಲ್ಲ ಅಂದರೆ ಈ ರೀತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇನ್ನೊಂದೇನೆಂದರೆ, ಕಾಯಿ ಹುರಿದು ಹಾಕ್ಕೊಳ್ಳೋದ್ರಿಂದ ನಾವು ಕಾಯಿ ಚಟ್ನಿ ಮಿಕ್ಕರೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಆಚೆ ಕಡೆನೇ ಒಂದು ಡೇ ಫುಲ್ ಇಟ್ಟರೂ ಕೂಡ ಅದು ಕೆಡಲ್ಲ. ಸೊ ಹಂಗಾಗಿ ಈ ರೀತಿ ಹುರಿದು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಸಕ್ಕರೆ, ಇಷ್ಟನ್ನು ಸೇರಿಸಿ ಒಂದು ಸ್ವಲ್ಪ ಉರಿಗಡಲೆ ಹಾಕ್ಕೊಳ್ಳಿ. ಇಷ್ಟನ್ನು ಸೇರಿಸಿ ರುಬ್ಬಿದರೆ ರುಚಿಯಾದಂತಹ ಕಾಯಿ ಚಟ್ನಿ ಸವಿಯಲು ಸಿದ್ಧ. ಚಟ್ನಿನೂ ಕೂಡ ನೀವು ತುಂಬ ತೆಳ್ಳು ಮಾಡ್ಕೋಬೇಡಿ, ಮೀಡಿಯಮಾಗಿರಲಿ. ಈಗ ನಾವು ದೋಸೆ ಕಡುಬಿನ ಬ್ಯಾಟರು ರೆಡಿಯಾಗಿದೆ. ಓವರ್ನೈಟು ಅದು ಬಿಟ್ಟಿರೋದು. ಸೊ ಅದು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ನೀವು ಯಾವುದೇ ಕಡುಬು, ಇಡ್ಲಿ, ದೋಸೆ ಯಾವುದೇ ಬ್ಯಾಟರ್ಗೆ ಆಗಲಿ ಸ್ವಲ್ಪ ಉಪ್ಪಿನ ಜೊತೆ ಸಕ್ಕರೆನೂ ಕೂಡ ಸೇರಿಸ್ಕೋಬೇಕು. ಆವಾಗ ಅದ್ರ ರುಚಿ ಹೆಚ್ಚುತ್ತೆ.
ನೋಡಿ ಬ್ಯಾಟರ್ ರೆಡಿ ಇದೆ. ಒಂದು ಪ್ಲೇಟ್ಗೆ ನಾವು ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ. ಪ್ಲೇಟ್ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಂದರೆ ಸ್ಟ್ಯಾಂಡ್ ತೊಗೊಂಡಿಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊಳ್ತಿರೋದು. ಹಾಗಾಗಿ ಒಂದು ಸ್ಮಾಲ್ ಸೈಜ್ ಪ್ಲೇಟು, ಒಂದು ಬಿಗ್ ಸೈಜ್ ಪ್ಲೇಟು ಅಂದರೆ ಒಂದು ಮೀಡಿಯಮ್ ಸೈಜ್ ಪ್ಲೇಟ್ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಮಾಲ್ ಸೈಜ್ ಪ್ಲೇಟ್ ಆಗಬೇಕು ಕೆಳಗೆ ಇಡೋಕ್ಕೆ. ಕೆಳಗೆ ಸ್ಮಾಲ್ ಸೈಜ್ ಪ್ಲೇಟ್ ಇಟ್ಟು ಮೇಲೆ ದೊಡ್ಡ ಸೈಜ್ ಪ್ಲೇಟ್ ಇಟ್ಟರೆ 2 ಇಡ್ಲಿ ಒಂದೇ ಸಲ ಬೇಯುತ್ತೆ. ನೋಡಿ ಈ ರೀತಿ ನಾನು ಇಡ್ಲಿ ಪಾತ್ರೆಗೆ ಕೆಳಗೆ ಸಣ್ಣ ಪ್ಲೇಟ್ ಇಟ್ಟು ಮೇಲೆ ದೊಡ್ಡ ಪ್ಲೇಟ್ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ದೊಡ್ಡ ಪ್ಲೇಟ್ ಆಗಬೇಕಾಯಿತು. ಅದು ಕೆಳಗೆ ಟಚ್ ಆದರೆ ಮೇಲಿನ ಪ್ಲೇಟಿನ ಕೆಳಭಾಗಕ್ಕೆ ಅಂಟ್ಕೊಳ್ಳುತ್ತೆ. ಈಗ ಬೆಂದಾಗಿದೆ ನೋಡಿ, ಆದರೂ ಒಂದು ಸ್ವಲ್ಪ ಅಂಟ್ಕೊಂಡಿದೆ. ಬೆಂದಾದಮೇಲೆ ನಾವು ಒಂದು ಬೇಸಿನ್ಗೆ ನಾವು ಈ ರೀತಿ ತಣ್ಣೀರಿಗೆ ಹಾಕಿ ಒಂದು 5 ಸೆಕೆಂಡ್ ಬಿಟ್ಟರು ಸಾಕು, ನಮಗೆ ಇಡ್ಲಿ ಈಸಿಯಾಗಿ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಇಡ್ಲಿನೂ ಕೂಡ ನಾನು ತೆಗೆದು ತೋರಿಸ್ತೀನಿ. ನೋಡಿ ಈಗ ಎಡ್ಜಸ್ಸನ್ನು ಈ ರೀತಿ ತೊಗೊಂಡು ನೀವು ಹಿಂಗೆ ಮೇಲೆ ಎತ್ಕೊಳ್ತಿರಲ್ಲ ಸ್ವಲ್ಪ, ಆವಾಗ ಕೆಳಭಾಗಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈಸಿಯಾಗಿ ನಿಮಗೆ ಒಂದು ಸ್ವಲ್ಪನೂ ಪ್ಲೇಟ್ಗೆ ಅಂಟ್ಕೊಳ್ದಂಗೆ ಬರುತ್ತೆ. ಈ ಪ್ಲೇಟು ಎಡ್ಜಲ್ಲಿ ಒಂದು ಸ್ವಲ್ಪ ತೆಳುವಾಗಿರೋದ್ರಿಂದ ಅಂಟ್ಕೊಂಡಿದೆ ಅಷ್ಟೇ. ನೋಡಿ ಇದಕ್ಕೆ ರುಚಿ ರುಚಿಯಾದಂತಹ ತರಕಾರಿ ಪಲ್ಯ, ಕಾಯಿ ಚಟ್ನಿ ಮತ್ತು ಬೆಲ್ಲದ ಹಾಲು ಕೂಡ ಇದಕ್ಕೆ ತುಂಬ ಸೂಟ್ ಆಗುತ್ತೆ. ನಿಮಗೆ ಅಭ್ಯಾಸ ಇರಲ್ಲ ಅಂತ ನಾನು ತೋರಿಸಿಲ್ಲ. ಬೆಲ್ಲದ ಹಾಲು ತುಂಬ ಚೆನ್ನಾಗಿ ಈ ತಟ್ಟೆ ಇಡ್ಲಿಗೆ ಸೂಟ್ ಆಗುತ್ತೆ. ಇಷ್ಟ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.